ಸಾದ್ಲಿ ಹೋಬಳಿ ತಲಕಾಯಿ ಬೆಟ್ಟದ ಮುನಿರ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಿ ಇವತ್ತು ರಥೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಈ ಒಂದು ದೇವಾಲಯ ಇರುವವರು ಮತ್ತು ಈ ಭಾಗದ ಎಲ್ಲ ಸಮಿತಿಯ ಸದಸ್ಯರುಗಳು ಇವತ್ತು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಭಗವಂತನ ಮುಂದೆ ಸಂಕಲ್ಪವನ್ನು ಮಾಡಿ ಈ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ, ನಾಡಿನಲ್ಲಿ ರೈತರು ಒಳ್ಳೆಯದಾಗಲಿ ಅಂತೇಳಿ ಸಂಕಲ್ಪವನ್ನು ಮಾಡಿ ಇವತ್ತು ರಥಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾದ ಮೇಲೆ ಇದು 3ನೇ ರಥೋತ್ಸವಕ್ಕೆ ನಾವು ಪಾಲ್ಗೊಂಡಿದ್ದೇವೆ. ನಿರಂತರವಾಗಿ ಇಲ್ಲಿರ್ತಕ್ಕಂಥ ಸಮಿತಿಯ ಸದಸ್ಯರು ಮತ್ತು ಮುಖಂಡರು ಇವತ್ತು ದೇವಾಲಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮ ಸಚಿವರೆಲ್ಲ ತಂದಿದ್ದಾರೆ. ಪಕ್ಷಾತೀತವಾಗಿ ಇವತ್ತು ದೇವಾಲಯ ಕೆಲಸ ಮಾಡಬೇಕಂತ ಸುಮಾರು ಸಭೆಗಳಲ್ಲಿ ನಾನು ಹೇಳಿದ್ದೀನಿ. ಒಟ್ಟಾರೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 100 ವರ್ಷಗಳ ಇತಿಹಾಸ ಇರತಕ್ಕಂಥ ತಲಕಾಯಿ ಬೆಟ್ಟ ವೆಂಕಟರಮಣ ಸ್ವಾಮಿ ದೇವಾಲಯನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಥೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ಏನಿಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಈಗಾಗಲೇ ಸಚಿವರು ತಂದಿದ್ದೀನಿ. ಜಿಲ್ಲಾಧಿಕಾರಿಗಳು ಮತ್ತು ಸೇರಿ ಈ ಒಂದು ದೇವಾಲಯ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಉನ್ನತ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತ ಹೇಳ್ತಾ ಇವತ್ತು ಏನು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಭಗವಂತ ಒಳ್ಳೆಯದು ಮಾಡಿ ಅಂತೇಳಿ ನಾವು ಪೂಜೆಯನ್ನು ಸಜ್ಜೆ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ರಥೋತ್ಸವ ಈ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಹಳ ಹೆಚ್ಚು ಪ್ರಖ್ಯಾತಿಯನ್ನ ಹೊಂದಿರತಕ್ಕಂತ ಈ ಒಂದು ಸ್ಥಳ.
ಪ್ರತಿ ವರ್ಷದಂತೆಯೇ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಈ ರಥೋತ್ಸವ ಕಾರ್ಯಕ್ರಮವನ್ನ ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸೇರಿ ಅದನ್ನ ಆಚರಣೆ ಮಾಡ್ತಾ ಇದೆ. ಇಲ್ಲಿರ್ತಕ್ಕಂಥ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯವರು ಸಹ ಇದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಸ್ಥಳೀಯ ಶಾಸಕರು ಕೂಡ ಇದಕ್ಕೆ ಮಾರ್ಗದರ್ಶನ ನೀಡಿ ಜನರ ಬರುವಿಕೆ ಜಾಸ್ತಿ ಆಗ್ತಾ ಇದೆ ಪ್ರತಿ ವರ್ಷ. ಅದನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ಮತ್ತು ಬಂದಂತವರಿಗೆ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿರುವಂತದ್ದನ್ನ ಆಗಿದೆ. ಬಹುಶಃ ಈ ರೀತಿಯಾಗಿ ಪ್ರತಿ ವರ್ಷ ನಮ್ಮ ಭಾಗದಲ್ಲಿ ಈ ರೀತಿ ಜಾತ್ರೆಗಳು ನಡೀತಾ ಇದ್ರೆ ಬಹಳ ಸಂತೋಷ ಆಗುತ್ತೆ. ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥವರಾಗಿ ಎಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ನಾವು ಎಲ್ಲಿ ಮರ್ತೋಗ್ತೀವಿ ಅಂತಕ್ಕಂಥ ಭಯ ನಮ್ಮಲ್ಲಿ ಕಾಡ್ತಾ ಇರ್ತದೆ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿನ ಹೊಸ ಪೀಳಿಗೆಯಲ್ಲೂ ಸಹ ಇದು ಅಡಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಯಾಕಂದ್ರೆ ನೀವು ಇಲ್ಲಿ ಬಂದಿರ್ತಕ್ಕಂಥವ್ರು ನೋಡಿದಾಗ ಚಿಕ್ಕ ವಯಸ್ಸಿನ ಮುಂದಿನ ಪೀಳಿಗೆ ಅಂತಕ್ಕಂಥವ್ರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ, ಯುವಕರು ಯುವತಿಯರು. ನಾನು ಇತ್ತೀಚೆಗೆ ಮೈಸೂರಿನಲ್ಲಿ ಸುತ್ತೂರು ಜಾತ್ರೆ ಮಹೋತ್ಸವಕ್ಕೆ ಹೋದಾಗ ಬಹಳ ಸಂತೋಷ ಆಯ್ತು. ಸುಮಾರು ಅಲ್ಲೂ 2 ವರ್ಷದಿಂದ ಹೋಗ್ತಾ ಇದ್ದೀನಿ. ಅಲ್ಲಿ ಸುಮಾರು ದಿನಗಳ ಕಾರ್ಯಕ್ರಮ ನಡೀತದೆ ಮತ್ತು ಲಕ್ಷಾಂತರ ಜನ ಅಲ್ಲಿ ಬರ್ತಾರೆ. ಇಲ್ಲಿ ಸಹ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಇದು ಬಹುಶಃ ಈ ರೀತಿಯಾಗಿ ಇರ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನ ಉಳಿಸ್ತಕ್ಕಂಥದ್ದು, ದೇವರ ಮೇಲೆ ನಮ್ಗಿರ್ತಕ್ಕಂಥ ನಂಬಿಕೆ ಮತ್ತಷ್ಟು ವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದು ಮತ್ತು ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇಲ್ಲಿ ಇನ್ನು ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಆಗ್ಬೇಕಾಗುತ್ತೆ. ಸರ್ಕಾರ ಒಂದು ಕಾನೂನು ಮಾಡಿದೆ. ಎ ಕ್ಯಾಟಗರಿಯಲ್ಲಿ ಏನು ದೇವಸ್ಥಾನಗಳಿದಾವೆ ಅಲ್ಲಿ ಬರ್ತಕ್ಕಂಥ ವರಮಾನ ಆ ದೇವಸ್ಥಾನದ ಅಭಿವೃದ್ಧಿ ಮತ್ತು ಅದರಲ್ಲಿ 25% ಅನ್ನ ಆ ಸುತ್ತಲೂ ಇರ್ತಕ್ಕಂಥ ಭಾಗಗಳ ಬಿ ಮತ್ತು ಸಿ ಕ್ಯಾಟಗರಿ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಸಬಹುದು ಅಂತೇಳಿ. ಅಂದ್ರೆ ಈಗ ಇಲ್ಲಿರ್ತಕ್ಕಂಥ ಬೇಡಿಕೆಗೆ ನೋಡಿದಾಗ ಏನು ಸುಮಾರು 2.5 ಕೋಟಿಯಷ್ಟು ಅನುದಾನ ಇವತ್ತು ಇಲ್ಲಿ ಭಕ್ತಾದಿಗಳಿಂದ ಶೇಖರಣೆ ಆಗಿರ್ತಕ್ಕಂಥ ಉಂಡಿಯಿಂದ ಶೇಖರಣೆ ಆಗಿರ್ತಕ್ಕಂಥ ಹಣ ಅದು ಮತ್ತು ಈ ಜಾತ್ರೆ ಸಂದರ್ಭದಲ್ಲಿ ಏನಾದ್ರೂ ಹರಾಜು ಮುಖಾಂತರ ಬಂದಿರತಕ್ಕಂಥ ಹಣ ಇವೆಲ್ಲವನ್ನ ಸೇರಿ ಈಗ 2.5 ಕೋಟಿ ಇದೆ. ಇಲ್ಲಿ ಒಂದು ಒಳ್ಳೆ ರಾಜಗೋಪುರವನ್ನ ಕಟ್ಟಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇದೆ ಮತ್ತು ತೇರು ಇವತ್ತೇನು ನಮ್ಮ ದೇವರ ಮೆರವಣಿಗೆಯನ್ನು ಮಾಡ್ತೀವಿ ಆ ತೇರು ಬಹಳ ಹಳೆಯದು, ಕಬ್ಬಿಣದ್ದು, ಶಿಥಿಲವಾಗಿದೆ. ಅದನ್ನ ಒಂದು ಮರದ ತೇರು ಮಾಡ್ಬೇಕು ಅಂತಕ್ಕಂಥದ್ದಿದೆ. ಈಗಾಗಲೇ ಸಮಿತಿಯವರು ಕೆಲವು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೇಕು ಅಂತಕ್ಕಂಥದ್ದಕ್ಕೆ ಬಂದಿದ್ರು. ನಾನು ಹೇಳಿದೆ ಇದನ್ನ ಮೊದಲು ನಾವು ಸಮಿತಿಯಲ್ಲಿ ಮತ್ತು ಜಿಲ್ಲಾಡಳಿತ ಇದನ್ನ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಶಾಸ್ತ್ರೋಕ್ತವಾಗಿ ಏನು ಇವತ್ತು ನಮ್ಮ ಮುಜರಾಯಿ ಇಲಾಖೆಯಲ್ಲಿ ಆಗಮಿಕರನ್ನ ನೇಮಿಸಿದ್ದಾರೆ. ಯಾಕಂದ್ರೆ ಬಹಳಷ್ಟು ಪುರಾತನ ದೇವಸ್ಥಾನಗಳನ್ನ ಹಿಂದೆ ಮುಂದೆ ನೋಡ್ದಿರ ಕೆಡವಾಕಿ ಇವತ್ತು ಅರ್ಧಕ್ಕೆ ನಿಂತೋಗಿರ್ತಕ್ಕಂಥ ಉದಾಹರಣೆಗಳು ರಾಜ್ಯದಲ್ಲಿ ಇದ್ದಿದ್ರಿಂದ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಇದಕ್ಕೊಂದು ದಾರಿ ತೋರಿಸ್ಬೇಕು ಅಂತ ಹೇಳಿ ಇವತ್ತು ಒಂದು ಆಗಮಿಕರನ್ನ ಇದಕ್ಕೆ ನೇಮಕ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಏನೇ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತಕ್ಕಂಥದ್ದು ಮತ್ತೆ ಇಲ್ಲಿ ಸಮಗ್ರವಾಗಿ ಒಂದು ಅಭಿವೃದ್ಧಿಯನ್ನ ಹಂತವಾಗಿ ಮಾಡುವಂತದ್ದಕ್ಕೂ ಒಂದು ನೀಲಿ ನಕ್ಷೆಯನ್ನ ತಯಾರು ಮಾಡುವಂತ ಒಂದು ಪ್ರಕ್ರಿಯೆ ಕೂಡ ನಾವು ಮಾಡಬೇಕು. ನಾನು ನಮ್ಮ ಹೊಸ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಅವರು ಬಹಳ ಉತ್ಸುಕರಾಗಿದ್ದಾರೆ. ಶಾಸಕರು ಕೂಡ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಮುಂದಿನ ದಿನಗಳಲ್ಲಿ ಈಗ ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಹೆಸರು ಗಳಿಸಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಏನೇನು ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದನ್ನ ಪ್ರಾರಂಭಿಕವಾಗಿ ಅವರು ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತೀವಿ. ನಂತರ ಒಂದು ಸಭೆಯನ್ನ ಕರೆಯೋಣ ಅಂತಕ್ಕಂಥ ಒಂದು ಸಲಹೆಯನ್ನ ಸಹ ಅವರು ಕೊಟ್ಟಿದ್ದಾರೆ. ಅದರಿಂದ ಅವರು ತ್ವರಿತವಾಗಿ ಈ ಕೆಲಸವನ್ನ ಮಾಡಿದ ನಂತರ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯನ್ನ ಮಾಡಿ ಈಗ ಎಲ್ಲೆಲ್ಲಿ ದೇವಸ್ಥಾನಗಳಲ್ಲಿ ಹಣ ಇದೆ ಅಲ್ಲೇ ಅದನ್ನ ಮೊದಲು ಅಲ್ಲೇ ಆಗ್ಬೇಕಿರ್ತಕ್ಕಂಥದ್ದನ್ನ ಮಾಡಿ ಹಾಗೇನಾದ್ರೂ ಉಳಿದ ಪಕ್ಷದಲ್ಲಿ ಬೇರೆ ಕಡೆ ಆ ಭಾಗದಲ್ಲಿ ಇರ್ತಕ್ಕಂಥ ಇತರೆ ದೇವಸ್ಥಾನಗಳಿಗೆ ಕೊಡುವಂತದ್ದಕ್ಕೆ ತೀರ್ಮಾನ ಮಾಡೋಣ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಅದರಿಂದ ಈಗಾಗಲೇ ನಾನು ನಮ್ಮ ಸಿಂಗ್ರೇಪಲ್ಲಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಸಹ ನಾವೊಂದು ಅಂದಾಜನ್ನು ಮಾಡಿಸಿದ್ದೀನಿ. ದೇವಸ್ಥಾನ ಹೊಸದಾಗಿ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ರಾಜಗೋಪುರ ದಾನಿಗಳು ಸರಿ ಕಟ್ಕೊಟ್ಟಿದ್ದಾರೆ. ಕೋನ್ಕುಂಟ್ಲು
ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಅಲ್ಲಿ ಕೂಡ ನಾವು ಒಂದು ರಾಜಗೋಪುರ ಕಟ್ಟೋದಕ್ಕೆ ವಿನ್ಯಾಸ ಮಾಡಿಸಿದ್ವಿ. ಅದರಿಂದ ಇದೆಲ್ಲ ಪ್ರಯತ್ನಗಳು ಆಗ್ತಾ ಇದಾವೆ. ಆದ್ರೆ ಇದಕ್ಕೊಂದು ಸ್ಪಷ್ಟವಾದಂತಹ ದಿಕ್ಕನ್ನು ತೋರಿಸುವಂತದ್ದು ನಮ್ಮ ಕರ್ತವ್ಯ. ಅದರಿಂದ ಈ ಒಂದು ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ನಮ್ಮೆಲ್ಲರ ಉದ್ದೇಶ. ಅದರಿಂದ ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡ್ತೇವೆ.